ಕಣ್ಣಿಗೆ ಕಾಣುವ ಮೋಹಕ ದೃಶ್ಯಗಳಿಗೆ ಮಾರು ಹೋಗುವುದು ಸಾಮಾನ್ಯ ಸಾಮಾನ್ಯ. ಕಣ್ಣಿಗೆ ಕಾಣದ ಅಸಾಧಾರಣ ಶಕ್ತಿಯನ್ನು ಆರಾಧಿಸುವುದು ಅಸಾಮಾನ್ಯ ಅಸಾಮಾನ್ಯ. ಹಣದಿಂದ ಕೊಳ್ಳಲಾಗದ ಬೆಲೆ ಕಟ್ಟಲಾಗದ ದೈವಿ ಶಕ್ತಿಯ ಸಾಗರವು ದೈವಿ ಶಕ್ತಿಯ ಸಾಗರವೇ ನಾವು ಸಾಗರವೇ ನಾವು ಸಾಗರವೇ ನಾವು. ಇದೆಲ್ಲ ನಿಜಾತ್ಮ ಶಿವನ ಕೊಡುಗೆ ಇದೆಲ್ಲ ನಿಜಾತ್ಮ ಶಿವನ ಕೊಡುಗೆ ಎಂಬುದೇ ನಮ್ಮ ಪುಣ್ಯವು ಎಂಬುದೇ ನಮ್ಮ ಪುಣ್ಯವು ನಮ್ಮ ಪುಣ್ಯವು ನಮ್ಮ ಪುಣ್ಯವು ನಮ್ಮ ಪುಣ್ಯವು. ಕಣ್ಣಿಗೆ ಕಾಣುವಂಥ ಹಲವಾರು ದೃಶ್ಯಗಳನ್ನು, ಮೋಹಕವಾಗಿರುವ ದೃಶ್ಯಗಳನ್ನು ನಾವು ದಿನಾಲೂ ನೋಡ್ತೀವಿ, ಆಕಾಶದಲ್ಲಿ ನೋಡ್ತೀವಿ, ದಿನನಿತ್ಯದ ಜೀವನದಲ್ಲಿ ನೋಡ್ತೀವಿ, ಜೀವಗಳಲ್ಲಿ ನೋಡ್ತೀವಿ, ವಸ್ತುಗಳಲ್ಲಿ ನೋಡ್ತೀವಿ, ಜಾಹೀರಾತುಗಳಲ್ಲಿ ನೋಡ್ತೀವಿ. ಹೀಗೆ ಹಲವಾರು ಮೋಹಕ ದೃಶ್ಯಗಳನ್ನು ನಾವು ನೋಡ್ತಾ ಇರ್ತೀವಿ, ಅವುಗಳಿಗೆ ಮಾರು ಹೋಗ್ತಾನೆ ಇರ್ತೀವಿ. ಇದು ಒಂದು ಸಾಮಾನ್ಯ ಸಂಗತಿ. ಆದರೆ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಅಸಾಧಾರಣ ಶಕ್ತಿ ಈ ಜಗತ್ತಿನಲ್ಲಿದೆ. ಆ ಶಕ್ತಿಯೇ ಎಲ್ಲವನ್ನು ನಿಯಂತ್ರಿಸ್ತಾ ಇರ್ತದೆ. ಆ ಶಕ್ತಿಯ ವಿಸ್ತಾರವನ್ನು ಇಷ್ಟೇ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಅಂತಹ ಶಕ್ತಿ ಒಂದಿದೆ. ಅದು ಇಡೀ ಜಗತ್ತನ್ನಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡಗಳನ್ನೇ ಸೃಷ್ಟಿ ಮಾಡುವಂಥ ಒಂದು ಅದ್ಭುತವಾದ ಶಕ್ತಿ ಅದು. ಅಂತಹ ಶಕ್ತಿಯನ್ನು ನಾವು ಆರಾಧಿಸ್ತಾ ಇದ್ದರೆ ಅದು ಅಸಾಮಾನ್ಯ ಅನ್ನಿಸ್ತದೆ. ಯಾವುದು ಹಣದಿಂದ ಕೊಳ್ಳಲಿಕ್ಕಾಗೋದಿಲ್ಲೋ, ಬೆಲೆ ಕಟ್ಟಲಿಕ್ಕಾಗೋದಿಲ್ಲೋ ಅಂಥ ದೈವಿ ಶಕ್ತಿಯ ಸಾಗರವೇ ನಾವು ಆಗಿದ್ದೇವೆ ಅನ್ನುವಂಥದ್ದನ್ನು ನಾವು ಅರಿಯಬೇಕು. ಆದರೆ ಇದೆಲ್ಲವೂ ಕೂಡ ನಿಜಾತ್ಮ ಶಿವನ ಕೊಡುಗೆ ಎಂದು ತಿಳಿದರೆ ಅದೇ ನಮ್ಮ ಪುಣ್ಯವು. ಅಂಥ ದಿವ್ಯ ಶಕ್ತಿಯನ್ನು ನಾವು ನೀವೆಲ್ಲ ಆರಾಧಿಸೋಣ ಅಂತ ಹೇಳ್ತಾ ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.